ನೂರಾರು ಕನಸನ್ನು ಹೊತ್ತು ಮದುವೆ ಆದಂಥ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ತನ್ನ ಗಂಡನೇ ನನಗೆ ಯಮಲೋಕ ದಾರಿ ತೋರಿಸ್ತಾನೆ ಅನ್ನುವಂಥ ಸಣ್ಣ ಅನುಮಾನವೂ ಕೂಡ ಆಕೆ ಮನದಲ್ಲಿ ಮೂಡಿರಲಿಲ್ಲ. ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರನ್ನು ಹಾಕ್ತಾ ಇದ್ರು. ಮಗಳು ಕೃತಿಕಾ ತುಂಬಾ ಬುದ್ಧಿವಂತ ಹುಡುಗಿ, ನನ್ನ ಮಗಳು ನನಗೆ ಸರ್ವಸ್ವ. ಹೌದು, ನಿಜವಾಗ್ಲೂ ಕೂಡ ತನ್ನ ಹೆತ್ತ ಮಕ್ಕಳಿಗೆ ತಾನು ಸರ್ವಸ್ವ ಆಗಿರ್ತಾರೆ. ಆದರೆ ಇಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ, ಅದನ್ನು ಮಾತು ಹೇಳಲಿಕ್ಕೆ ಆಗಲ್ಲ ಅಂತ ಮಗಳನ್ನ ನೆನೆದು ಕಣ್ಣೀರನ್ನು ಹಾಕಿದ್ರು ತಾಯಿ. ತುಂಬ ಅವಳು ಚಿಕ್ಕವಾಗಿಂದ ತುಂಬ ಕನಸುಗಳು ಇಟ್ಕೊಂಡಿದ್ಲು. ಅವಳು ಡಾಕ್ಟ್ರ್ ಆಗಬೇಕು, ಅವ್ರ ಅಕ್ಕನೂ ಡಾಕ್ಟ್ರೇ. ಅದೇ ಥರ ನಾನು ಅದೇ ಹಾದಿನಲ್ಲೇ ಹೋಗಬೇಕು ಅಂತ ಅವಳು ಚಿಕ್ಕ ವಯಸ್ಸಿಂದ ತುಂಬ ಆಸೆಗಳನ್ನ ಇಟ್ಕೊಂಡು ಅದೇ ಥರ ಒಳ್ಳೆ ಇದರಿಂದ ಓದ್ಕೊಂಬಂದ್ಲು, ತುಂಬ ಚೆನ್ನಾಗಿ ಓದ್ಕೊಂಬಂದ್ಲು. ಲಾಸ್ಟಲ್ಲಿ ನಾನು ಸಮಾಜ ಸೇವೆ ಮಾಡಬೇಕು, ಎಷ್ಟೋ ಬಡವ್ರಿಗೆ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅಂತ ಕ್ಲಿನಿಕ್ ತೆಗಿಬೇಕು, ತುಂಬ ಜನರಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಅವನು ಬಹಳ ಅದ್ಭುತವಾದಂಥ ಅಳಿಯ, ತುಂಬ ಒಳ್ಳೆ ಅಂತ ಅಳಿಯ ಅಂತ ನಾವು ಅಂದ್ಕೊಂಡಿದ್ವಿ. ಅವನು ಸೈಲೆಂಟ್ ಕಿಲ್ಲರ್ ರೀ. ಅವನು ಅಷ್ಟು ನಾಜೂಕಾಗಿ ನಡೆದುಕೊಂಡ. ನಮಗೆ ಯಾರಿಗೂ ಡೌಟ್ ಬಂದಿಲ್ಲ. ನಾನು ಅದನ್ನೇ ಹೇಳ್ತಾ ರಿಪೀಟ್ ಮಾಡ್ತೀನಿ, ಅವನು ಹೆಂಗೆ ನಡ್ಕೊಂಡಿದ್ದಾನೆ ಅಂದರೆ ಯಾರಿಗೂ ಡೌಟ್ ಬಂದಿಲ್ಲ, ನಮಗೂ ಬಂದಿಲ್ಲ, ಅವಳಿಗೂ ಬಂದಿಲ್ಲ. ಸೈಲೆಂಟ್ ಕಿಲ್ಲರ್ ಅವನು, ಸೈಲೆಂಟ್ ಕಿಲ್ಲರ್. ಹಾಯ್, ಹಲೋ, ನಮಸ್ಕಾರ. ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಮದುವೆ, ಎಸ್, ಈ ಮದುವೆ ಅನ್ನುವಂಥ ಒಂದು ಬಂಧ ಇದೆಯಲ್ಲ, ನಿಜವಾಗ್ಲೂ ಕೂಡ ಸಾಕಷ್ಟು ಜನ ಬೇರೆ ರೀತಿಯಾಗಿ ಒಂದು ಕಡೆ ಮದುವೆಯನ್ನು ಮಾಡ್ಕೊಳ್ಬೇಕು, ಹಾಗೆ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು, ಮದುವೆ ಆದ ನಂತರ ಆ ರೀತಿಯಾಗಿ ಸಂಸಾರ ಮಾಡಬೇಕು ಅಂತ ಸಾಕಷ್ಟು ಜನ ಕನಸನ್ನು ಕಂಡಿರ್ತಾರೆ. ಅದೇ ರೀತಿಯಾಗಿ ತಮ್ಮ ಇಷ್ಟದ ಹುಡುಗನೋ ಅಥವಾ ಮನೆಯಲ್ಲಿ ತೋರಿಸಿರುವಂಥ ಹುಡುಗನೋ, ಸೊ ಈಗ ಸಂಬಂಧಿಕರೆಲ್ಲ ತೋರಿಸಿರುವಂಥ ಹುಡುಗನೋ ಮದುವೆ ಆಗ್ತಾರೆ. ಮದುವೆ ಆದ ನಂತರ ತಾನಾಯಿತು, ತನ್ನ ಕುಟುಂಬ ಆಯಿತು, ತನ್ನ ಸಂಸಾರ ಆಯಿತು, ಚೆನ್ನಾಗಿರುತ್ತೆ. ಆದರೆ ಈ ಮಿಡಲ್ ಕ್ಲಾಸ್ದು ಒಂದು ರೀತಿಯಾಗಿ, ಶ್ರೀಮಂತರು ಕೂಡ ಇದೇ ರೀತಿಯಾಗಿ, ಬಟ್ ಭಾಳಷ್ಟು ಡಿಫ್ರೆಂಟ್ ಆಗಿರುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಮಾಡೋದು, ಅಂದರೆ ಲಕ್ಷಾಂತರ ಒಡವೆಯನ್ನು ಕೊಡೋದು, ಅವರಿಗೆ ಗಾಡಿ, ಅವರಿಗೆ ಏನು ಬೇಕಾದರೂ ಗಾಡಿ ಗೋಡ ಏನು ಬೇಕಾದ ಅದೆಲ್ಲವೂ ಕೂಡ ಕೊಡುವಂಥದ್ದು. ಅಂದರೆ ನೂರಾರು ಕನಸನ್ನು ಹೊತ್ತಿರ್ತಾರೆ ರೀ, ನೂರಾರು ಕನಸನ್ನು ಹೊತ್ತಿ ಮದುವೆ ಆಗ್ತಾರೆ. ಆದರೆ ಆ ಮದುವೆಗಳು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ನವ ದಂಪತಿಗಳು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಗಂಡನ ಒಂದು ಕಡೆ ಹೆಂಡತಿ ಕೊಲ್ಲೋದು, ಹೆಂಡತಿನ ಗಂಡ ಕೊಲ್ಲುವಂಥದ್ದು, ಈ ರೀತಿಯಾದಂಥ ಘಟನೆಗಳು ದಿನ ಬೆಳಗಾದರೆ ನಮ್ಮ ಕಣ್ಣ ಎದುರಿಗೆ ಕಾಣಿಸ್ತಾ ಇರುವಂಥದ್ದು. ಅರೆ ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ, ಎಸ್, ಬೆಂಗಳೂರಿನಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು, ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಡಾಕ್ಟರ್ ಕೃತಿಕಾ ರೆಡ್ಡಿ ಹೆಸರು. ಎಸ್, ಏನಪ್ಪ ಅಂತಂದರೆ ಈ ಕಡೆ ಗಂಡನೂ ಕೂಡ ಡಾಕ್ಟರ್ ರೀ, ಹೆಂಡತಿನೂ ಕೂಡ ಡಾಕ್ಟ್ರು. ಸಾಕಷ್ಟು ಕನಸನ್ನು ಕಂಡಿದ್ರು, ತನ್ನದೇ ಆದಂಥ ಜೀವನವನ್ನು ನಡೆಸಬೇಕು ಅಂತ ಅಂದಿದ್ರು. ಆ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿದಾಗ, ಆ ಮದುವೆ ನೋಡಿದಂಥ ಸಂದರ್ಭದಲ್ಲಿ ಆ ಫೋಟೋಗಳನ್ನು ನೋಡ್ತಾ ಹೋದಾಗ, ಅರೇ ಏನು ಫೋಟೋ ಶೂಟ್ ಗುರು ಇದು, ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರಲ್ರಿ, ಭಾಳ ತುಂಬ ಚೆನ್ನಾಗಿದೆ ಅಲ್ರಿ ಜೋಡಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಂದೇ ಒಂದು ವರ್ಷ 11 ತಿಂಗಳು, ಬರೀ 11 ತಿಂಗಳು ಸಂಸಾರ ಮಾಡಿದಂಥ ಈ ಕೃತಿಕಾ ರೆಡ್ಡಿ ತಾನು ಜೀವವನ್ನು ತನ್ನ ಕಟ್ಟಿಕೊಂಡ ಗಂಡನಿಂದನೇ ನನ್ನ ಪ್ರಾಣ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಸ್, ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಕೃತಿಕಾ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ನೂರಾರು ಕನಸನ್ನು ಹೊತ್ತು ಮದುವೆ ಆದಂಥ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ತನ್ನ ಗಂಡನೇ ನನಗೆ ಯಮಲೋಕ ದಾರಿ ತೋರಿಸ್ತಾನೆ ಅನ್ನುವಂಥ ಸಣ್ಣ ಅನುಮಾನವೂ ಕೂಡ ಆಕೆ ಮನದಲ್ಲಿ ಮೂಡಿರಲಿಲ್ಲ. ಮುಗ್ಧ ಮನಸ್ಸಿನಿಗೆ ಒಂದಿಷ್ಟು ಪ್ರೀತಿಯಲ್ಲಿ ವಂಚಿಸಿದಂಥ ಪಾಪಿ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆಕೆಯನ್ನು ಇಂಜೆಕ್ಷನ್ ಕೊಟ್ಟು ಒಂದಿಷ್ಟು ಕೊಂದಿದ್ದಾನೆ ಅನ್ನುವಂಥ ವಿಚಾರ ತನಿಖೆಯಿಂದ ಬಯಲಾಗ್ಬಿಟ್ಟಿದೆ. ನೋಡಿ, ಪೊಲೀಸರ ವಿಚಾರಣೆ ವೇಳೆ ಅನೇಕ ರಹಸ್ಯಗಳು ಒಂದು ಕಡೆ ಬಯಲಾಗ್ತಾ ಇದೆ. ಕೃತಿಕಾ ಮಾಡಿದಂಥ ಕೊನೆಯ ಮೆಸೇಜ್ನಲ್ಲಿ ಏನಿತ್ತು ಹಾಗಾದರೆ ಆ ಮೆಸೇಜ್ ಏನು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಂಥ ಸ್ಟೋರಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಮಹೇಂದ್ರನಿಗೆ ಈಗ ಕಾಕಿ ಒಂದು ಕಡೆ ಡ್ರಿಲ್ಲನ್ನು ಮಾಡ್ತಾ ಇರುವಂಥದ್ದು. ಕೃತಿಕಾಳನ್ನು ಕೊಂದ ಆರೋಪದ ಮೇಲೆ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ ಗುಜೂರಿನ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ 3 ತಾಸುಗಳ ಕಾಲ ಮಹಜರು ಮಾಡಿದಂಥ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ಪೊಲೀಸರ ಕಸ್ಟಡಿಯಲ್ಲಿ ಇರುವಂಥದ್ದು. ಕೃತಿಕಾಳ ಮೆಡಿಕಲ್ ಸರ್ಟಿಫಿಕೇಟ್, ಕೃತಿಕಾಳ ಮೊಬೈಲ್ ಆಗಿರ್ಬೋದು, ಐಪ್ಯಾಡ್ ಆಗಿರ್ಬೋದು, ಮಹೇಂದ್ರ ರೆಡ್ಡಿಯ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಎಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅನೇಕ ರಹಸ್ಯಗಳು ಇದೀಗ ಬಯಲಾಗಿದೆ ಅನ್ನುವಂಥ ಮಾಹಿತಿ. ಸಾವಿಗೂ ಮುನ್ನ
ಪತಿಗೆ ಕೊನೆಯ ಮೆಸೇಜನ್ನು ಮಾಡ್ತಾಳೆ ಯಾರು ಕೃತಿಕಾ ಅವರು. ನೋಡಿ, ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ಪತಿ ಮಹೇಂದ್ರಗೆ ಕೃತಿಕಾ ರೆಡ್ಡಿ ಒಂದು ಮೆಸೇಜನ್ನು ಮಾಡಿರ್ತಾರೆ. ಏನಪ್ಪ ಅಂತಂದರೆ ನೋಡಿ, ಏಪ್ರಿಲ್ 23ರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ಮಾಡಿದಂಥ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದ್ದಾರೆ. ಗಂಡನನ್ನು ಸಂಪೂರ್ಣವಾಗಿ ನಂಬಿದಳು ಕೃತಿಕಾ, ಆದರೆ ಈ ಕಿಲ್ಲರ್ ಡಾಕ್ಟರ್ ಆಕೆಗೆ ಅಂಥದಂಥ ಮೋಸ ಮಾಡಿಬಿಟ್ನ ಗೊತ್ತಾ. ಬಹಳ ಮೋಸ ಮಾಡಿಬಿಟ್ರಿ. ಇಂಥ ಮೋಸ ಮಾಡ್ತಾನೆ ಅಂತ ಮಹೇಂದ್ರ ರೆಡ್ಡಿ ಅಂದ್ಕೊಂಡೇ ಇರಲಿಲ್ಲ ಆ ಪಾಪಿ ಜೀವ. ನೋಡಿ, ನೋವು ತಡೆಯಲಾಗದೆ ಮೆಸೇಜ್ ಮಾಡ್ತಾಳೆ ಕೃತಿಕಾ. ಏಪ್ರಿಲ್ 21ರಂದು 23ರವರೆಗೂ ಕೂಡ 3 ದಿನಗಳ ಕಾಲ ಕೃತಿಕಾ ಕಾಲಿಗೆ ಡ್ರಿಪ್ ಹಾಕಿ ಮಹೇಂದ್ರ ರೆಡ್ಡಿ ಒಂದು ಕಡೆ ಇಂಜೆಕ್ಷನನ್ನು ಮಾಡ್ತಾ ಇದ್ದ. ಅಲ್ಲದೆ 3 ದಿನಗಳ ಕಾಲ ಕಾಲಿನ ನರಕ್ಕೆ ಹಾಕಿದಂಥ ಡ್ರಿಪ್ಪು ತೆಗೆಯದೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಂತೆ. 3 ದಿನಗಳ ಕಾಲ ಹಾಕಿರುವಂಥ ಡ್ರಿಪ್ಪನ್ನು ತೆಗೆಯದೆ ಒಂದು ಕಡೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಂತೆ. ನೋಡಿ, ಡ್ರಿಪ್ ಹಾಕಿದ ನೋವನ್ನು ತಡೆಯಲಾರದೆ ಪತಿ ಮಹೇಂದ್ರ ರೆಡ್ಡಿಗೆ ಒಂದಿಷ್ಟು ಕೃತಿಕಾ ಮೆಸೇಜ್ ಮಾಡಿದಳಂತೆ. ನನ್ನ ಕೈಯಲ್ಲಿ ಈ ನೋವನ್ನು ತಡೆಯೋಕ್ಕಾಗ್ತಾ ಇಲ್ಲ ಕೃತಿಕಾ, ನನ್ನ ಕೈಯಲ್ಲಿ ಈ ನೋವನ್ನು ತಡೆಯೋಕ್ಕಾಗ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದಳಂತೆ. ನಾನು ಡ್ರಿಪ್ ರಿಮೂವ್ ಮಾಡ್ತಾ ಇದ್ದೀನಿ, ತುಂಬ ನೋವಾಗ್ತಾ ಇದೆ ಅಂತ ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಗೆ ಮೆಸೇಜ್ ಮಾಡಿದಳಂತೆ. ನೋಡಿ, ಇದಕ್ಕೆ ಮಹೇಂದ್ರ ಇನ್ನೊಂದು ಡ್ರಿಪ್ ಹೋಗಲಿ, ಇವತ್ತೇ ಡ್ರಿಪ್ ತೆಗಿತೀನಿ ಅನ್ನುವಂಥ ರೀತಿಯಾಗಿ ರಿಪ್ಲೈ ಮಾಡಿದಂತೆ. ಈ ರೀತಿ ನೋವನ್ನು ಬರದಂತೆ ಮಾಡ್ತೀನಿ ಅಂತ ಇನ್ನೊಂದು ರೀತಿಯಾಗಿ ಅಂತಂದರೆ ಅವರ ಮನಸ್ಸಿನಲ್ಲಿ ಇದ್ದೇ ಬಿಡ್ತು, ಕೃತಿಕಾನ ಹಿಂಗಾದರೂ ಮಾಡಿ ಒಂದಿಷ್ಟು ನಾನು ಸಾಯಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದೇ ಬಿಟ್ಟಿದ್ದ. ನೋಡಿ, ಈಗ ತಪ್ಪು ಒಪ್ಪಿಕೊಂಡ್ಬಿಟ್ಟಿದ್ದಾನೆ ಮಹೇಂದ್ರ ರೆಡ್ಡಿ. ಹೌದಪ್ಪ, ಈ ಕೊಲೆಯನ್ನು ನಾನೇ ಮಾಡಿದ್ದೇನೆ, ಯಾಕೆ ಮಾಡಿದ್ದೇನೆ ಏನು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಯಾಕೆ ಮಾಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಇಬ್ಬರ ಫೋನ್ ಏನಿದೆಯಲ್ಲ ಸಂಪೂರ್ಣವಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಕ್ಟೋರಿಯಾದಲ್ಲೇ ವೈದ್ಯನಾಗಿದ್ದಂಥ ಮಹೇಂದ್ರ ರೆಡ್ಡಿ ಅಂತಂದರೆ ಓರ್ವ ಒಂದಿಷ್ಟು ಡೋಸನ್ನು ಕೊಟ್ಬಿಟ್ಟು ಪತ್ನಿಯನ್ನು ಕೊಲೆ ಮಾಡಿದ್ದಾನೆ. ಪತ್ನಿಗೆ ಅನಾರೋಗ್ಯದ ಕಾಡ್ತಾ ಇದ್ದರಿಂದಾಗಿ ಕೊಲೆ ಮಾಡಿದ್ದೇನೆ ಅಂತ ಮಹೇಂದ್ರ ರೆಡ್ಡಿ ಒಂದಿಷ್ಟು ಒಪ್ಕೊಂಡಿದ್ದಾನೆ. ನೋಡಿ, ನನಗೆ ಮೋಸ ಮಾಡಿಬಿಟ್ರು, ನನ್ನ ಅತ್ತೆ ಮಾವ ನನಗೆ ಮೋಸ ಮಾಡಿಬಿಟ್ರು, ಅವಳಿಗೆ ಅನಾರೋಗ್ಯ ಒಂದು ಕಡೆ ಕಾಡ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ನನಗೆ ಮೋಸವನ್ನು ಮಾಡಿದ್ದಾರೆ. ನಾನು ಆಸ್ಪತ್ರೆಯನ್ನು ಒಂದಿಷ್ಟು ಕೇಳಿದ್ದೆ, ಆದರೆ ಕ್ಲಿನಿಕನ್ನು ಮಾಡಿಕೊಟ್ರು. ಅದರ ಜೊತೆಗೆ ಅವಳ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೂ ಕೂಡ ನನಗೆ ಮದುವೆಯನ್ನು ಮಾಡಿಸಿದ್ರು, ನನಗೆ ಮೋಸವನ್ನು ಮಾಡಿದ್ರು ಅಂತ ಮಹೇಂದ್ರ ರೆಡ್ಡಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾನಂತೆ. ನೋಡಿ, ಏನೇ ಆದರೂ ಕೂಡ ಮೋಸ ಮಾಡಿದ್ರು ಅನ್ನುವಂಥ ಕಾರಣದಿಂದಾಗಿ ಆ ಜೀವವನ್ನು ಕೊಂದೇ ಬಿಡೋದಾ? ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ತೊರೆದು ನಿಮ್ಮ ಹತ್ರ ಬಂದಾಗ ನೀವು ಕೊಲೆ ಮಾಡಿಬಿಡ್ತೀರಾ? ಹಾಗಾದರೆ ಎಲ್ಲಿ ಹೋಗ್ತಾ ಇದ್ದೀರಿ ಸಮಾಜ? ಎಲ್ಲಿ ಹೋಗ್ತಾ ಇದೆ ಸಮಾಜ? ನೋಡಿ, ಡಾಕ್ಟರ್ ಕೃತಿಕಾ ರೆಡ್ಡಿ ಒಂದಿಷ್ಟು ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ. ನೋಡಿ, ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆ ತಾಯಿ ಇವತ್ತು ಸಹಜವಾಗಿ ಮಾಧ್ಯಮಗಳ ಮುಂದೆ ಆ ಸಂದರ್ಭದಲ್ಲಿ ಅಂತಂದರೆ ಕೃತಿಕಾ ರೆಡ್ಡಿ ಎಷ್ಟು ನೋವನ್ನು ಅನುಭವಿಸಿ ಸಾವನ್ನಪ್ಪಿರಲಿಲ್ಲ, ಎಷ್ಟು ನೋವು ಅನುಭವಿಸಿರ್ಬೇಕಿದ್ರೆ ಬರೀ ಕೇವಲ ಇದ್ದಿದ್ದು 11 ತಿಂಗಳು ಮಾತ್ರ. 11 ತಿಂಗಳ ಸಂಸಾರದಲ್ಲಿ ಇಷ್ಟೊಂದು ಹುಳಿ ಹಿಂಡುವಂಥ ಕೆಲಸ ಆಗುತ್ತೆ. ತಾನು ಬೇಡ ಅಂತಂದಿದ್ರೆ ಬಿಟ್ಬಿಡ್ಬೋದಾಗಿತ್ತಪ್ಪ, ಡಿವೋರ್ಸ್ ಕೊಡ್ಬೋದಾಗಿತ್ತು, ಯಾಕೆ ಅವರ ಜೀವವನ್ನು ತೆಗೆದ ಅಂತ ಸಾಕಷ್ಟು ಅವರ ತಂದೆ ತಾಯಿಗಳು ಕೇಳ್ತಾ ಇದ್ದಾರೆ. ನೋಡಿ, ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಯಾರು, ಕೃತಿಕಾ ರೆಡ್ಡಿ ಅವರ ತಾಯಿ ಸೌಜನ್ಯ ಅವರು ಮಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನೋಡಿ, ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರನ್ನು ಹಾಕ್ತಾಯಿದ್ರು. ಮಗಳು ಕೃತಿಕಾ ತುಂಬ ಬುದ್ಧಿವಂತ ಹುಡುಗಿ, MBBS MDಯಲ್ಲಿ ಟಾಪರ್ ಆಗಿದ್ದಳು. 4 ಡಿಗ್ರಿ ಮುಗಿಸಿದಾಳ್ರಿ ಅವರು, 4 ಡಿಗ್ರಿ ಮುಗಿಸಿದ್ದಾರೆ. ನನ್ನ ಮಗಳಿಗೆ ಆರೋಗ್ಯ ಸಮಸ್ಯೆ ಇಲ್ಲ, ನನ್ನ ಮಗಳಿಗೆ ಹೆಲ್ತ್ ಸರಿ ಇಲ್ಲ ಅಂತ ಅಂತಿದ್ದಾರಲ್ಲ, ಹೆಲ್ತ್ ಸರಿ ಇಲ್ಲ ಅಂತಂದರೆ ಎಷ್ಟೊಂದು ಓದೋಕ್ಕೆ ಆಗ್ತಾ ಇತ್ತಾ? ಅವಳು ನನಗೆ ಸರ್ವಸ್ವ ಇದ್ದ ಹಾಗೆ, ನನ್ನ ಮಗಳು ನನಗೆ ಸರ್ವಸ್ವ. ಹೌದು, ನಿಜವಾಗ್ಲೂ ಕೂಡ ತನ್ನ ಹೆತ್ತ ಮಕ್ಕಳಿಗೆ ತಾನು ಸರ್ವಸ್ವ ಆಗಿರ್ತಾರೆ. ಆದರೆ ಇಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ, ಅದನ್ನು ಮಾತು ಹೇಳಲಿಕ್ಕೆ ಆಗಲ್ಲ ಅಂತ ಮಗಳನ್ನು ನೆನೆದು ಕಣ್ಣೀರನ್ನು ಹಾಕಿದ್ರು ತಾಯಿ. ಅಕ್ಕನೂ ಹಾಗೆ ತಾನು ವೈದ್ಯ ಆಗಬೇಕು ಅಂತ ಕನಸನ್ನು ಕಂಡಿದ್ದಳಂತೆ, ಬಡ ಜನರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಟಿದ್ದಳಂತೆ. ಸೌಜನ್ಯ ಅವರು ಹೇಳ್ತಾ ಇರುವಂಥದ್ದು, ಬಡ ಜನರಿಗೆ ನೆರವಾಗಬೇಕು, ನಾನೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಕೃತಿಕಾ ಬಹಳ ಕನಸನ್ನು ಕಂಡಿದ್ದಳಂತೆ. ನೋಡಿ, ಕಾಯಿಲೆ ಇದೆ ಅಂತಂದರೆ ಪ್ರಾಣ ತೆಗೆದುಬಿಡ್ತೀರಾ ಅಂತ ಸೌಜನ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಪೊಲೀಸರ ಮುಂದೆ ಆತ ಹೇಳ್ತಾ ಇರೋದೆಲ್ಲವೂ ಕೂಡ ಸುಳ್ಳು, ಅವಳಿಗೆ ಕಾಯಿಲೆ ಇತ್ತು ಅನ್ನೋದು ಎಲ್ಲವೂ ಕೂಡ ಸುಳ್ಳು, ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ. ಅಂದರೆ ಸುಳ್ಳನ್ನು ಹೇಳ್ಕೊಂಡೇ ಬಂದುಬಿಟ್ಟಿದ್ದಾನೆ ಇವನು. ಅಕಸ್ಮಾತ್ ಕಾಯಿಲೆ ಇದೆ ಅಂತಂದರೆ ತೋರಿಸ್ಬೇಕಿತ್ತು, ಪ್ರಾಣ ತೆಗೆಯೋಕೆ ಈತ ಯಾರು? ಇನ್ನು ಕಾಯಿಲೆ ಇದೆ ಅಂತ ಕ್ಷಣ ನೀವು ಎಲ್ಲ ಪ್ರಾಣ ತೆಗೆದು ಬಿಡ್ತೀರಾ ಹಾಗಾದರೆ? ನೋಡಿ, ಸೌಜನ್ಯ ತಾಯಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಡಿಮ್ಯಾಂಡ್ ಮಾಡಿದಂಥ ಕಿಲ್ಲರ್ ಡಾಕ್ಟ್ರು
ಒಂದು ಕಡೆ ಅವನು ಅವನನ್ನು ನಡೆದುಕೊಂಡ ರೀತಿ ನೋಡಿದ್ರೆ ನಮ್ಗೆ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಫಸ್ಟಿಗೆ. ಯಾಕಂದರೆ ಭಾಳ ಅದ್ಭುತವಾದಂಥ ನನ್ನ ಅಳಿಯ, ಆದರೆ ಈ ಸೈಲೆಂಟ್ ಕಿಲ್ಲರ್, ನನ್ನ ಅಳಿಯ ಅಲ್ಲ ಇವನು ಸೈಲೆಂಟ್ ಕಿಲ್ಲರ್ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ನಮ್ಗೆ ಯಾರಿಗೂ ಕೂಡ ಅನುಮಾನ ಬರಲಿಲ್ಲ ಮೊದಲನೇದಾಗಿ. ಅವನು ಭಾಳ ಅದ್ಭುತವಾದಂಥ ಅಳಿಯ, ತುಂಬ ಒಳ್ಳೆಯಂಥ ಅಳಿಯ ಅಂತ ನಾವು ಅಂದ್ಕೊಂಡಿದ್ವಿ. ಅವನು ಸೈಲೆಂಟ್ ಕಿಲ್ಲರ್ ರೀ. ಅವನು ಅಷ್ಟು ನಾಜೂಕಾಗಿ ನಡೆದುಕೊಂಡ. ನಮ್ಮ ರಿಲೇಷನ್ನ ಕಡೆಯಿಂದ ಕೂಡ ಈ ಮದುವೆ ಪ್ರೊಫೈಲ್ ಒಂದು ಕಡೆ ಬಂದುಬಿಟ್ಟಿತ್ತು. ಒಳ್ಳೆಯ ಹುಡುಗ, ಡಾಕ್ಟರ್ ಅಂತ ನಾವು ಕೂಡ ಒಪ್ಕೊಂಡ್ವಿ. ಆದರೆ ಈತ ಮದುವೆ ನಂತರ ಆಸ್ಪತ್ರೆ ಒಂದಿಷ್ಟು ಮಾಡಿಕೊಡಿ ಅಂತ ಹೇಳಿದ್ದ. ನಾವು ಆಗಲ್ಲ, ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಕೃತಿಕಾ ಅವರ ತಾಯಿ ಹೇಳಿದ್ದಾರೆ. ನೋಡಿ, ಇಂಥ ಗೋಮುಖ ವ್ಯಾಘ್ರಗಳು ಸಮಾಜದಲ್ಲಿ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ಮದುವೆ ಒಂದು ಗೋಲಾಗಿರಬಾರ್ದು. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು, ಅವರ ಕಾಲಿನ ಮೇಲೆ ಅವರನ್ನು ನಿಲ್ಲಬೇಕು. ನನ್ನ ಮಗಳಿಗೆ ಆದ ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು. ನನ್ನ ಮನೆಯಲ್ಲಿ ಈಗಾಗಲೇ ಇಸ್ಕಾನ್ಗೆ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದೇನೆ. ಗಮನಿಸ್ತಾ ಇದ್ದೀರಾ? ನಾವು ಏನಪ್ಪ ಅಂತಂದರೆ ಏನು ಈ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಸಂಪೂರ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮನೆಯನ್ನು ಟೆಂಪಲ್ಗೆ ಕೊಟ್ಟುಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನೋಡಿ, ಇತ್ತ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗುವ ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ನಿರ್ಧರಿಸಿದ್ದೇವೆ ಅಂತ ಕೃತಿಕಾ ಸೌಜನ್ಯ ಅವರ ತಾಯಿ ಈ ರೀತಿಯಾದಂಥ ಒಂದಿಷ್ಟು ಮಾತನ್ನು ಹೇಳಿದ್ದಾರೆ. ಮಗಳನ್ನು ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಾನು ಹೇಳಿಬಿಟ್ಟಿದ್ದೇನೆ. ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಎಲ್ಲಿ ಹೋಗ್ತಾ ಇದೆ ರೀ ಸಮಾಜ, ಏನಾಗ್ತಾ ಇದೆ? ಇಷ್ಟೆಲ್ಲವೂ ಕೂಡ ನಡೆದ್ರೂ ಕೂಡ ಇವನಿಗೆ ತಕ್ಕ ಶಿಕ್ಷೆ ಹಾಕಬೇಕು, ಇವನಿಗೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತಾಯಂದಿರು ಈಗ ಸಿಡಿದೆದ್ದು ಬಿಟ್ಟಿದ್ದಾರೆ. ನೋಡಿ, ಇವಳು ಕೂಡ ಡಾಕ್ಟ್ರು, ಅವನು ಕೂಡ ಡಾಕ್ಟ್ರು, ಇಬ್ಬರು ಜೀವನ ಕೂಡ ತುಂಬ ಚೆನ್ನಾಗಿರುತ್ತಪ್ಪ, ತುಂಬ ಖುಷಿಯಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಹೀಗೆಲ್ಲ ಮಾಡಿಬಿಡುತ್ತಾರ. 11 ತಿಂಗಳು ಬರೀ ಸಂಸಾರ ಮಾಡಿದಂಥ ನನ್ನ ಮಗಳು ನೋಡಿ, ಕೋಟ್ಯಾಂತರ ರೂಪಾಯಿ ಮದುವೆಯನ್ನು ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಒಂದು ಕಡೆ ಮದುವೆಯನ್ನು ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡ್ತೀವಿ ಅಂದ್ಕೊಳ್ತೀವಿ. ಆದರೆ ನನ್ನ ಮಗಳು ಬೀದಿ ಹೆಣ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸೌಜನ್ಯ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.